ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಹಾಗೆ ಕೂಡ ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಸೊ ನನ್ನ ಲೈಫಲ್ಲೇ ಅಚೀವ್ ಮಾಡ್ಬೇಕು ಅಂತ ಇತ್ತು, ನಾನು ಸಾಧಿಸ್ಬೇಕು ಅಂತ ಇತ್ತು ಅಂದ್ರೆ ಇತ್ತೀಚೆಗೆ. ಸೊ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಸೊ ನನ್ನ ಚಾನಲ್ ಕೂಡ ಎಲ್ರ ತರ ಮಾನಿಟೈಸೇಷನ್ ಆಗ್ಬೇಕು ಅಂತ ಆಸೆ ನಿಜವಾಗ್ಲೂ ಇತ್ತು. ಸೊ ಅದು ಕೂಡ ಈಡೇರಿದೆ. ಅಂದ್ರೆ ಇನ್ನೇನಿಲ್ಲ, ಚಾನಲ್ ಮಾನಿಟೈಸೇಷನ್ ಆಯ್ತು. ಆಗಿ 3 ಡೇಸ್ ಆಯ್ತು. ಆದ್ರೆ ಸ್ವಲ್ಪ ವಿಡಿಯೋ ಮಾಡಕ್ ಆಗ್ತಾ ಸ್ವಲ್ಪ ಬ್ಯುಸಿಲಿದ್ದೆ. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು. ಏನಪ್ಪಾ ಅಂತ ಹೇಳಿದ್ರೆ, ಸೊ ಎಲ್ರಿಗೂ ಗೊತ್ತಿದೆ, ಕೆಲವೊಬ್ರಿಗೆ ಗೊತ್ತಿದೆ, ಕೆಲವೊಬ್ರಿಗೆ ಗೊತ್ತಿಲ್ಲ. ಆದ್ರೂ ವಿಡಿಯೋ ಮೂಲಕ ಹೇಳ್ತೀನಿ. ಸ್ವಲ್ಪ ನನ್ನ ಯೂಟ್ಯೂಬ್ ಜರ್ನಿ ಹೇಗಿತ್ತು, ಮಾನಿಟೈಸೇಷನ್ ಹೇಗ್ ಮಾಡ್ಕೊಂಡೆ ಅಂದ್ರೆ, ಇನ್ನೊಂದು ಖುಷಿ ಏನಪ್ಪಾ ಅಂತ ಹೇಳಿದ್ರೆ, ಸೊ 6 ತಿಂಗಳಲ್ಲೇ ನನ್ನ ಚಾನಲ್ ಮಾನಿಟೈಸೇಷನ್ ಆಯ್ತು. ಅದು ಒಂಥರ ಡಬಲ್ ಖುಷಿ ಅನ್ಸ್ತಾ ಇದೆ. ಖುಷಿ ಇರ್ತಿತ್ತು, ಅದು ಯೂಟ್ಯೂಬ್ ಮಾನಿಟೈಸೇಷನ್ ಆಗ್ಬೇಕು, ನಾವು ಯೂಟ್ಯೂಬ್ ಪಾರ್ಟ್ನರ್ ಆಗ್ಬೇಕು ಅಂದ್ರೆ ಅಷ್ಟು ಸುಲಭದ ಕನ್ಸಲ್ಲ. ಸೊ ಆಕ್ಚುಲಿ ನಾನು ತುಂಬಾ ವಿಡಿಯೋದಲ್ಲಿ ಹೇಳಿದೀನಿ, ನಾವೇನೋ ಒಂದು ಯೂಟ್ಯೂಬ್ ಅಲ್ಲಿ ಒಬ್ಬ ಪಾರ್ಟ್ನರ್ ಆಗ್ಬೇಕು, ಯೂಟ್ಯೂಬ್ ಅಲ್ಲಿ ಒಂದು ಸಕ್ಸಸ್ ಕಾಣ್ಬೇಕು ಅಂದ್ರೆ ಸೊ ಒಬ್ಬ ಸೆಲೆಬ್ರಿಟಿ ಆಗಿರ್ಬೇಕು, ಒಬ್ಬ ಎಲ್ರಿಗೂ ಗೊತ್ತಿರೋ ಅಂತ ಪೀಪಲ್ ಆಗಿರ್ಬೇಕು, ಮನುಷ್ಯ ಆಗಿರ್ಬೇಕು, ಇಲ್ಲ ಅವನಲ್ಲಿ ಏನೋ ಆದ್ರೂ ಒಂದು ಎಕ್ಸ್ಟ್ರಾ ಕ್ವಾಲಿಟಿ ಇರ್ಬೇಕು ಅಂತ. ಇನ್ನು ನಾರ್ಮಲ್ ನಮ್ಮಂತಹ ವ್ಯಕ್ತಿಗಳು ಆಗಿರ್ಲಿ, ನನ್ನಂತವಳಾಗಿರ್ಲಿ, ಸೊ ಎಲ್ರು ಸೇರಿಸ್ಕೊಳಲ್ಲ, ಯಾಕೆಂದ್ರೆ ಕೆಲವೊಬ್ರಿಗೆ ಬೇಜಾರಾಗುತ್ತೆ. ಸೊ ಹಾಗಾಗಿ ನನ್ನಂತವಳು ಒಂದು ಯೂಟ್ಯೂಬ್ ಅಲ್ಲಿ ಪಾರ್ಟ್ನರ್ ಆಗ್ಬೇಕು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಸೊ ಅದು ಇವತ್ತು ನನ್ನ ಆಸೆ ಈಡೇರಾಗಿದೆ. ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, 6 ತಿಂಗಳಿಗೆ ನನ್ನ ಚಾನಲ್ ಮಾನಿಟೈಸೇಷನ್ ಆಯ್ತು. ಸೊ ಈ ಮಾನಿಟೈಸೇಷನ್ ಆಗಕ್ಕೆ ನನ್ನ 6 ತಿಂಗಳ ಜರ್ನಿ, ಯೂಟ್ಯೂಬ್ ಜರ್ನಿ ಹೇಗಿತ್ತು, ಸೊ ನನ್ನ ಎಷ್ಟೆಲ್ಲ ಸಫರ್ ಆದೆ, ಯಾರೆಲ್ಲ ನಂಗೆ ಸಪೋರ್ಟ್ ಮಾಡಿದ್ರು, ಯಾರೆಲ್ಲ ನಂಗೆ ಟಾಂಗ್ ಕೊಟ್ರು, ಹಾಗೆ ಯಾರಿಗೆಲ್ಲ ಇಷ್ಟ ಇರ್ಲಿಲ್ಲ. ಸೊ ಈ ಹಂತಕ್ಕೆ ಮಾನಿಟೈಸೇಷನ್ ಕೊನೆ ಹಂತಕ್ಕೆ ನನ್ನ ಚಾನಲ್ ಮಾನಿಟೈಸೇಷನ್ ಆಯ್ತು ಅಂತ ಒಂದು ಪ್ರೊಸೆಸ್ ಕೂಡ ನಾನು ಸಪೋರ್ಟ್ ತಗೊಂಡಿದ್ದೀನಿ. ಇಲ್ಲ ಅಂತಲ್ಲ, ನಾನು ತುಂಬಾನೇ ಸಪೋರ್ಟ್ ತಗೊಂಡು ಈ ತರ ನಾನು ಮಾನಿಟೈಸೇಷನ್ ಮಾಡ್ಕೊಂಡೆ. ಸೊ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್, ಅಂದ್ರೆ ನಾನು ಮೊದ್ಲಿಂದ ಹೇಗ್ ಸ್ಟಾರ್ಟ್ ಮಾಡಿದೆ, ಹೇಗ್ ಮಾನಿಟೈಸೇಷನ್ ಆಯ್ತು ಅಂತ ಹೇಳಿ ಪ್ರತಿಯೊಂದು ಶೇರ್ ಮಾಡ್ಕೊಳಕ್ ಹೋಗ್ತೀನಿ. ಇನ್ನು ಫಸ್ಟ್ ಆಫ್ ಆಲ್ ಒಂದು ಪಾರ್ಟಿಗೆ ಬರ್ಬೇಕು ಅಂತ ಹೇಳಿದ್ರೆ, ಸೊ ನನ್ನ ಫ್ಯಾಮಿಲಿಗೆ ನಾನು ಮೊದ್ಲು ತಗೊಂತೀನಿ. ಸೊ ಯಾಕಪ್ಪ ಅಂತ ಹೇಳಿದ್ರೆ, ಒಂದು ಯೂಟ್ಯೂಬ್ ಚಾನಲ್ ಮಾಡ್ಬೇಕು ಅಂದ್ರೆ ಕೆಲವೊಂದು ಮನೆಯಿಂದಾನೆ ತಗೊಳೋದಾದ್ರೆ ಸೊ ಯೂಟ್ಯೂಬ್ ಬಿಟ್ಬಿಡೋಣ. ಇನ್ನು ನನ್ನ ಫ್ಯಾಮಿಲಿ, ನನ್ನ ಪರ್ಸನಲ್ ಆಗಿ ಹೇಳ್ಬೇಕು ಅಂದ್ರೆ, ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೇಕು, ಅದ್ರಲ್ಲಿ ವಿಡಿಯೋಸ್ ಹಾಕ್ಬೇಕು, ಶಾರ್ಟ್ಸ್ ಹಾಕ್ಬೇಕು, ಏನೋ ಒಂದು ಮಾತಾಡಿ ಹಾಕ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಫ್ಯಾಮಿಲಿ ಸಪೋರ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಫ್ಯಾಮಿಲಿ ಸಪೋರ್ಟ್, ಫ್ಯಾಮಿಲಿ ಪರ್ಮಿಷನ್ ಇಲ್ಲದೆ ನಾವ್ ಯಾವ್ದು, ಹೆಣ್ಮಕ್ಳು ಹೇಗಪ್ಪ ಅಂದ್ರೆ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಯಾವುದೇ ವರ್ಕ್ ಕೂಡ ನಾವ್ ಮಾಡಕ್ ಇಷ್ಟಪಡಲ್ಲ. ಗಂಡ್ಮಕ್ಳು ಅಂದ್ರೆ ಏನಾಗುತ್ತೆ, ಅವ್ರದೇ ಆದಂತ ಜವಾಬ್ದಾರಿ ಅವ್ರ ಫ್ಯಾಮಿಲಿಲಿ ಇರುತ್ತೆ. ಯಾವ ತಪ್ಪು ಯಾವ ಸರಿ ಅಂತ ಅವ್ರು ಯೋಚನೆ ಮಾಡೋ ಕೆಪಾಸಿಟಿ ಅವ್ರಲ್ಲಿ ಇರುತ್ತೆ. ಸೊ ಜವಾಬ್ದಾರಿ ಕೂಡ ಅವ್ರದೇ. ಹಾಗಾಗಿ ಅವ್ರು ಓನ್ ಡಿಸೈಡ್ ಅವ್ರು ತಗೋತಾರೆ. ಆದ್ರೆ ನಮ್ದು ಹೆಣ್ಮಕ್ಳದ್ ಆಗಾಗಲ್ಲ. ನಾವು ಏನೇ ವರ್ಕ್ ಮಾಡ್ಬೇಕು, ಏನೇ ಕೆಲಸ ಮಾಡ್ಬೇಕು, ಎಲ್ಲೇ ಹೋಗ್ಬೇಕು, ಏನೇ ತಗೋಬೇಕು ಅಂದ್ರೆ ಫ್ಯಾಮಿಲಿ ಸಪೋರ್ಟ್ ತುಂಬಾನೇ ಮುಖ್ಯ ಆಗುತ್ತೆ. ಹಾಗೆ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ, ನನ್ನ ಫ್ಯಾಮಿಲಿ ಇಂದ ತುಂಬಾನೇ ಸಪೋರ್ಟ್ ಇತ್ತು ನನಗೆ. ಏನಂದ್ರೆ, ನಾನು ಮೊದ್ಲು ಒಂದು 2 years ಬ್ಯಾಕ್ ತಗೊಳೋದಾದ್ರೆ ಚಾನಲ್ ಓಪನ್ ಮಾಡಿದೆ. ಚಾನಲ್ ಓಪನ್ ಮಾಡಿದ್ಮೇಲೆ ಸೊ ಕೆಲವೊಂದು 10 or 12 ವಿಡಿಯೋ ಆಗಿರ್ಬೋದು, ಅದು ನಂಗೆ ಎಡಿಟಿಂಗ್ ಏನು ಗೊತ್ತಿರ್ಲಿಲ್ಲ. ಸೊ ನಾನು ಯೂಟ್ಯೂಬ್ ಅಲ್ಲಿ ಏನಾದ್ರೂ ಅಚೀವ್ ಮಾಡ್ಬೇಕು, ಅಮೌಂಟ್ ಮೇನ್ ಇಂಟೆನ್ಷನ್ ಏನಿದ್ದು, ನನ್ನ ಫ್ಯಾಮಿಲಿಗೆ ಏನಾದ್ರೂ ಹೆಲ್ಪ್ ಆಗ್ಬೋದು, ಮನೇಲಿ ಹೊರಗೆ ಹೋಗಕ್ಕಾಗಲ್ಲ ಅಂತ ಹೇಳಿ ಸೊ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಂಡೆ. 10-12 ವಿಡಿಯೋಸ್ ಹಾಕಿದೆ. ಸೊ ಹಾಕಿದ ತಕ್ಷಣ ಯಾವ್ದು ಸಕ್ಸಸ್ ಆಗಲ್ಲ ಅಂತ ಗೊತ್ತು. ಹಾಕಿದಾಗ ಅದರಿಂದ ಯಾವ್ದೇ ತರ ನನ್ಗೆ ವ್ಯೂಸ್ ಆಗ್ಲಿ ಇದಾಗ್ಲಿ ಸ್ವಲ್ಪ ಕಮ್ಮಿ ಬಂತು. ಅವಾಗ ಇನ್ನೊಂದು ಪ್ರಾಬ್ಲಮ್ ಏನಿತ್ತಪ್ಪ ಅಂತ ಹೇಳಿದ್ರೆ, ಕಮ್ಮಿ ಅನ್ನೋಕಿನ ಸೊ ನಂಗೆ ಫೋನಲ್ಲಿ ನೆಟ್ ಆಕ್ಚುಲಿ 1.5 GB ಅಲ್ವಾ. ಸೊ ಅಷ್ಟೇ ಇರ್ತಿತ್ತು. ನಾನೊಂದು ವಿಡಿಯೋ ಮಾಡಿ ಅಂದ್ರೆ, ಫೋನ್ ಏನಂತ ಕ್ವಾಲಿಟಿ ಫೋನ್ ಇರ್ಲಿಲ್ಲ, ನಾರ್ಮಲ್ ಫೋನ್. ಅವಾಗೆಲ್ಲ ಒಂದು 2 year ಬ್ಯಾಕ್ ಅಂದ್ರೆ, ಸ್ವಲ್ಪ ಅದಾದ್ಮೇಲೆ ಚೇಂಜ್ ಮಾಡಿದೆ ಅನ್ಕೊಳ್ಳಿ. ಅವಾಗ ಆ ಫೋನ್ ಕೂಡ ಮೆಮೊರಿ ಕಮ್ಮಿ, ಕ್ಲಾರಿಟಿ ಕಮ್ಮಿ. ಇವಾಗೇನಂತ ಕ್ಲಾರಿಟಿ ಇಲ್ಲ ಬಿಡಿ. ಸೊ ಆದ್ರೂ ಸ್ವಲ್ಪ ಪರವಾಗಿಲ್ಲ. ಆ ತರ ಇದ್ದಾಗ ನಂಗೇನಾಯ್ತು, ಮಾಡ್ಬೇಕಾದ್ರೆ ವಿಡಿಯೋ ಮಾಡ್ತಾ ಇದ್ನಲ್ಲ, ಸೊ ಹಾಕದೆ. ಆಮೇಲೆ ಆ ವಿಡಿಯೋ ಮಾಡೋದೇನೋ ಓಕೆ, ಅಪ್ಲೋಡ್ ಮಾಡ್ಬೇಕಾದ್ರೆ ಸ್ವಲ್ಪ ಜಾಸ್ತಿ GB ನೆಟ್ ಬೇಕಾಗುತ್ತೆ. ಅವಾಗ ಅಪ್ಲೋಡ್ ಮಾಡಿದಾಗ ನಿಧಾನ, ನಾನ್ ಬೆಳಗ್ಗೆ ಅಪ್ಲೋಡ್ ಮಾಡಿದ್ರೆ ಅದು ಮಧ್ಯಾಹ್ನ ಆಗಿರೋದು, ಇಲ್ಲ ಅರ್ಧ ವಿಡಿಯೋ ಏನಾದ್ರು ಆಗಿ ಅಲ್ಲಿ ಸ್ಟ್ರಕ್ ಆಗೋದು. ಎಕ್ಸ್ಟ್ರಾ ನೆಟ್ ಬೇಕಾಗಿತ್ತು, ಮತ್ತೆ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟು ಪೇ ಮಾಡ್ಬೇಕಾಗಿತ್ತು. ಹೇಗೋ ಮಾಡಿ 12 ವಿಡಿಯೋ ಹಾಕ್ದೆ. ಆಮೇಲೆ ಅನ್ನಿಸ್ತು, ಸೊ ಇದರಿಂದ ಯಾವ್ದು ಕೂಡ ವ್ಯೂಸ್ ಬರ್ತಾ ಇಲ್ಲ, ಏನಕ್ಕಪ್ಪ ನಾನು ಸುಮ್ನೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿ ಸೊ ಪೆಂಡಿಂಗ್ ಮಾಡಿದೆ. ಅದಾದ ನೆಕ್ಸ್ಟ್ 2 years ಆದ್ಮೇಲೆ
ಏನಾಯ್ತು ಅಂತ ಹೇಳಿದ್ರೆ ಆಮೇಲೂ ನಾನೇನು ವಿಡಿಯೋ ಸ್ಟಾರ್ಟ್ ಮಾಡ್ಲಿಲ್ಲ, ಮತ್ತೆ ಓಪನ್ ಮಾಡ್ಲಿಲ್ಲ ಚಾನಲ್ನ. ಅವಾಗ ಏನಾಯ್ತು ಅಂದ್ರೆ ನನ್ನ ಮಗಳು ಈಗೇನೆ BSNL ಕಾಂಪಿಟೇಷನ್ ಹೋದಾಗ ಸೊ ಅಲ್ಲಿ ಒಂದು ಡ್ರಾಯಿಂಗ್ ಕಾಂಪಿಟೇಷನ್ ಇತ್ತು. ಡ್ರಾಯಿಂಗ್ ಕಾಂಪಿಟೇಷನ್ ಕಂಡಕ್ಟ್ ಮಾಡಿದ್ಲು. ಇಯರ್ಸ್ ಅಂದ್ರೆ ಕಳೆದ ವರ್ಷ ಅವಳು 3rd ಸ್ಟ್ಯಾಂಡರ್ಡ್ ಇದ್ದಾಗ ಕಾಂಪಿಟೇಷನ್ ಮಾಡಿದಾಗ 3rd ಪ್ರೈಸ್ ಬಂದಿತ್ತು. ಸೊ ಒಂದು ಶೀಲ್ಡ್ ಅಷ್ಟೇ ಕೊಟ್ಟಿದ್ರು. ಸೊ ಈ ಸತಿ 4th ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಸೊ ನನ್ನ ಅವಳು ಹೇಳ್ಬೇಕು ಅಂದ್ರೆ ಆಕ್ಚುಲಿ ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಕ್ಕೆ ನನ್ನ ಮಗಳೇ ಕಾರಣ. ಈಗ ಗಂಡ ಅನ್ನಕ್ಕಿನ ನನ್ನ ಯೂಟ್ಯೂಬ್ ಜರ್ನಿ ಮತ್ತೆ ಸ್ಟಾರ್ಟ್ ಆಗಿ ನಾನು 6 ತಿಂಗಳಲ್ಲೇ ಮಾನಿಟೈಸೇಷನ್ ಮಾಡ್ಕೊಂಡೆ ಅಂದ್ರೆ ನಿಜವಾಗ್ಲೂ ಹೇಳ್ತಿದೀನಿ. ಫಸ್ಟ್ ಆಫ್ ಆಲ್ ನನ್ನ ಮಗಳಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಅವಳು ಡ್ರಾಯಿಂಗ್ ಕಾಂಪಿಟೇಷನ್ ಮಾಡಿದಾಗ ಅವಳಿಗೆ ಫಸ್ಟ್ ಪ್ರೈಸ್ ಬಂತು. ಸೊ ಫಸ್ಟ್ ಪ್ರೈಸ್ ಏನಪ್ಪಾ ಅಂದ್ರೆ BSNL ಆಫೀಸ್ ಕಡೆಯಿಂದ, ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ 1 ಇಯರ್ ವೈಫೈ ಫ್ರೀ. ಓಕೆನಾ? ಹಾಗಾಗಿ ಅವಳಿಗೆ 1 ಇಯರ್ ವೈಫೈ ಫ್ರೀ. ಕೇವಲ ಒಂದು 15 ಪ್ರೈಸ್ ಬಂದು ಒಂದು 15 ಡೇಸ್ ಒಳಗೆ ಮನೆಗೆ ಬಂದು ಕನೆಕ್ಷನ್ ಕೊಟ್ಟು ಹೋದ್ರು. ಅನ್ಲಿಮಿಟೆಡ್ ಡೇಟಾ ಫ್ರೀ. ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನನ್ನ ಮುದ್ದು ಮಗಳೇ ಅಂತ ಅವಳಿಗೆ ಇದ್ರ ಮೂಲಕನೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನಮ್ಮ ಮನೆಯವರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು. ಮತ್ತೆ ಇಲ್ಲ ಈಗ ಅವಳು ಮತ್ತೆ ಬಿಟ್ಟಿದ್ದೆ ಅದೇ ವೈಫೈ ಹಾಕಿದ್ಮೇಲೂ ಕೂಡ ನನ್ಗೆ ಇದು ಐಡಿಯಾ ಇರ್ಲಿಲ್ಲ. ಸೊ ನಾ ಯಾರ್ದೋ ವಿಡಿಯೋ ನೋಡ್ತಾ ಇದ್ದೆ, ಯೂಟ್ಯೂಬ್ ನೋಡ್ತಾ ಇದ್ದೆ, ಬಿಡ್ತಾ ಇದ್ದೆ, ಅನ್ನೆಸೆಸರಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೆ. ಸೊ ಅವಾಗ ಅವಳು ಹೇಳಿದ್ದು, ಅಮ್ಮ ನಾನು ಸ್ಕೂಲಿಗೆ ಹೋಗ್ತೀನಿ, ಪಪ್ಪನೂ ವರ್ಕಿಗೆ ಹೋಗ್ತಾರೆ, ಸೊ ನೀನ್ ಅದು ವರ್ಕಿಗೆ ಕಳ್ಸಲ್ಲ ಅನ್ನೋದು ನಿಮ್ಗಿದೆ ಅಲ್ವಾ, ಸೊ ಯೂಟ್ಯೂಬ್ ಮಾಡಿದ್ದೆಲ್ಲ ಮತ್ತೆ ಯಾಕೆ ರೀಸ್ಟಾರ್ಟ್ ಮಾಡ್ಬಾರ್ದು, ವೈಫೈ ಇದೆ, ಎಲ್ಲ ಇದೆ, ಇವಾಗ ನಿಂಗೆ ನೆಟ್ ಪ್ರಾಬ್ಲಮ್ ಇಲ್ಲ, ಸೊ ವಿಡಿಯೋ ಹಾಕಕ್ ಸ್ಟಾರ್ಟ್ ಮಾಡಮ್ಮ ಅಂತ ಹೇಳಿದ್ದು. ಸೊ ನಾನು ಮೊದ್ಲು ಕುಕಿಂಗ್ ಮಾಡೋಣ ಅನ್ಕೊಂಡೆ, ಸ್ಯಾರಿ ಕುಚ್ಚು ಅದೇ ಟೈಮಲ್ಲಿ ಕಲಿತಾ ಇದ್ದೆ, ಅದ್ ಹಾಕೋಣ ಅನ್ಕೊಂಡೆ. ಬಟ್ ಯಾವ್ದೋ ಏನೋ ಗೊತ್ತಿಲ್ಲ, ಅದು ಮೋಟಿವೇಶನ್ ರಿಟರ್ನ್ ಮಿಕ್ಸ್ ತರ ಆಗಿದೆ ನನ್ನ ಚಾನಲ್. ಅವಾಗ ಸ್ಟಾರ್ಟ್ ಮಾಡಿದೆ. ನಮ್ಮರವ್ರು ಕೂಡ ತುಂಬಾನೇ ಸಪೋರ್ಟ್ ಮಾಡಿದ್ರು. ಕೆಲವೊಬ್ರಿಗೆ ನಮ್ಮ ರಿಲೇಟಿವ್ ಆಗಿರ್ಬೋದು, ಎಲ್ಲರಿಗೂ ಆಗಿರ್ಬೋದು, ಈ ತರ ಮಾಡ್ತಾ ಇದೆ ಅಂತ ಹೇಳಿದೆ. ನಂಗೆ ಫಸ್ಟ್ ಆಫ್ ಆಲ್ ಯಾವ ಐಡಿಯಾ ಕೂಡ ಯೂಟ್ಯೂಬ್ ಅಲ್ಲಿ ಇರ್ಲಿಲ್ಲ. ಈ ತರ ಮಾಡ್ದೆ ಅಂದ್ರೆ ಅದರಲ್ಲಿ ಕೆಲವೊಬ್ರು ಅಯ್ಯೋ ಅದರಿಂದ ಏನಾಗುತ್ತೆ, ಅದೇನು ಅಷ್ಟು ಸುಲಭ ಅಲ್ಲ, ಹಾಗೆ ಹೀಗೆ ಅಂತ ಕೆಲವೊಬ್ರು ಕಿಂಡಲ್ ಮಾಡಿದ್ರು. ಕೆಲವೊಬ್ರು ಅದೆಲ್ಲ ಅವಶ್ಯಕತೆ ಐತಾ, ಏನಕ್ ಬೇಕಾಗೈತೆ ಅವನ್ನೆಲ್ಲ ವಿಡಿಯೋ ಹಾಕ್ತೀಯಾ ಅಂದ್ರು. ಏನೋ ಒಂಥರ ಮಿಕ್ಸಪ್ ತರ ಬಂತು ನನ್ನ ರಿಯಾಕ್ಷನ್. ಆದ್ರೂ ನನಗೆ ಮೇಯ್ನ್ ಆಗಿ ಸಪೋರ್ಟ್ ಆಗಿದ್ದು ನನ್ನ ಗಂಡ ಮತ್ತೆ ನನ್ನ ಮಗಳು. ಸೊ ಏನಾಗುತ್ತೆ ಆಗ್ಲಿ ಕಣೆ, ವರ್ಕ್ ಮಾಡಕ್ಕಾರ ನೂರಾರು ಅಡ್ಡ ಘಟನೆಗಳು ಬರ್ತವೆ. ಅಂದ್ರೆ ಯಾರು ಕೂಡ ಅಷ್ಟಾಗಿ ಇದು ಮಾಡಲ್ಲ, ಒಂದು ಅಚೀವ್ ಮಾಡ್ತೀನಿ ಅಂದ್ರೆ ಸಪೋರ್ಟ್ ಮಾಡಲ್ಲ. ಬಟ್ ನಿನ್ನ ಜರ್ನಿ ನೀನ್ ಸ್ಟಾರ್ಟ್ ಮಾಡು, ಅದು ಯಾವ ತರ ಆಗುತ್ತೋ ನಿನ್ ಕೈಲಿ ಮಾಡು, ಬಟ್ ನೀನು ಕರ್ತವ್ಯ ಮಾಡು, ಪ್ರತಿಫಲ ದೇವ್ರಿಗೆ ಬಿಟ್ಟಿದ್ದು ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಮತ್ತೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿದ ತಕ್ಷಣ ಕೆಲವೊಂದ್ಸತಿ ಏನಾಗ್ತಿತ್ತಪ್ಪ ಅಂತ ಹೇಳಿದ್ರೆ, ಅಷ್ಟು ಸುಲಭ ಅಲ್ಲ. ಒಂದು ಯೂಟ್ಯೂಬ್ ಮಾಡ್ತೀವಿ, ವಿಡಿಯೋ ಮಾಡ್ತೀವಿ ಅಂತ ಹೇಳಿದ್ರೆ ಕೆಲವೊಂದು ಸಮ್ ಟೈಮ್ ನಮ್ಮ ಮನೆಯವರು ಇವಾಗ ಅವಳನ್ ಕಳಿಸ್ಬೇಕು, ಈ ಮನೆಯ ಜವಾಬ್ದಾರಿಗಳನ್ನೆಲ್ಲ ತಗೊಂಡು, ಸ್ಯಾರಿ ಕುಚ್ ಬರ್ತಿದ್ವಲ್ಲ ಅದನ್ನೆಲ್ಲ ತಗೊಂಡು ಎಲ್ಲಾ ಕೆಲಸ ಮಾಡ್ಕೊಂಡು ಸಮ್ ಟೈಮ್ ವಿಡಿಯೋ ಮಾಡಕ್ಕೂ ಕೂಡ ಸ್ವಲ್ಪ ಟೈಮ್ ಇರ್ತಿತ್ತು. ಅವಾಗೂ ಕೂಡ ಸುಮ್ನೆ ಯಾಕನ್ಬೇಕು, ನಮ್ಮ ಅಣ್ಣರು ಕೂಡ ಕೆಲವೊಂದ್ರ ಮನೇಲಿ ಅಡಿಗೆ ಮಾಡ್ಬೇಕು ಹಾಗೆ ಹೀಗೆ, ಸೊ ಮಾಡ್ತಿದ್ದೆ. ಹಾಗಂತ ಮಾಡ್ತಾನೆ ಇಲ್ಲ, ಎನಿ ಟೈಮ್ ಯೂಟ್ಯೂಬ್ ಅಲ್ಲೇ ಕೂತಿದ್ದೆ, ನೀಟಾಗಿ ಊಟಕ್ ಮಾಡಿಲ್ಲ ಅಂತಲ್ಲ. ಸಮ್ ಟೈಮ್ ಅಂದ್ರೆ ಇತ್ತೀಚೆಗೆ ನನ್ ಲೈವ್ ವೈರಲ್ ಆಯ್ತಲ್ವಾ ವಿಡಿಯೋ ಮಾಡ್ಬೇಕಾದ್ರೆ, ಸೊ ಲೈವ್ ನೆಕ್ಸ್ಟ್ ಹೇಳ್ತೀನಿ. ಸಮ್ ಟೈಮ್ ಅಡ್ಗೆ ಆಗ್ಲಿ, ಊಟಕ್ಕಾಗ್ಲಿ, ತಿಂಡಿಗಾಗ್ಲಿ, ಸೊ ತುಂಬಾನೇ ನನ್ಗೆ ಹೆಲ್ಪ್ ಮಾಡ್ತಾರೆ. ಅದ್ರಲ್ಲಿ ನಂಗೆ ತುಂಬಾನೇ ಖುಷಿ ಇದೆ. ಸೊ ನೀನೇನೋ ವಿಡಿಯೋ ಮಾಡ್ತಾ ಇದೀಯಾ, ಹೋಗು ವಿಡಿಯೋ ಮಾಡ್ಕೋ, ಸೊ ನಾನೇನೋ ಈ ವರ್ಕ್ ನಾನು ಮಾಡ್ಕೋತೀನಿ ಅಂತ ಹೇಳಿದ್ರು. ಸೊ ಆ ರೀತಿ ಪ್ರೋತ್ಸಾಹ ಕೊಟ್ರು. ನನ್ನ ಮಗಳು ಕೂಡ ಅಂದ್ರೆ ಮೇಯ್ನ್ ಆಗಿ ಅವಳಿಗೆ ಓದ್ಸೋದ್ ಬೇಕಿತ್ತು. ಹಾಗಾಗಿ ನಾನು ಹೊರಗೆ ವರ್ಕಿಗೆ ಹೋಗ್ತಾ ಇರ್ಲಿಲ್ವಲ್ಲ, ಆ ಟೈಮಲ್ಲೂ ನನ್ನ ಮಗಳು ಕೆಲವೊಂದ್ ಟೈಮ್ ನಾನು ಏನಾದ್ರು ಯೂಟ್ಯೂಬ್ಗೆ ಹೋಗ್ಬೇಕಾದ್ರೆ ಅದನ್ನು ಮಾಡ್ಬೇಕಾದ್ರೆ ವಿಡಿಯೋ, ಅಮ್ಮ ನನ್ಗೆ ಹೋಮ್ ವರ್ಕ್ ಇದೆ ಮಾಡ್ಕೋತೀನಿ, ಸೊ ನೀನ್ ವಿಡಿಯೋ ಇದ್ರೆ ಮಾಡ್ಕೊಳಮ್ಮ, ನೀನ್ ಫ್ರೀ ಇದೆಯಲ್ಲ. ಸೊ ಈ ತರ ನಂಗೆ ಇಬ್ರು ಸಪೋರ್ಟಿವ್ ಆಗಿದ್ರು, ಅಂದ್ರೆ ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿದ್ವು. ಇನ್ನ ನೆಕ್ಸ್ಟ್ ಬರ್ಬೇಕು ಅಂತ ಹೇಳಿದ್ರೆ 6 ತಿಂಗಳಲ್ಲೇ ಮಾನಿಟೈಸೇಷನ್ ಆಯ್ತು. ಹೇಗಪ್ಪ ಅಂದ್ರೆ ನನ್ನ ವಿಡಿಯೋಗಳು ನಾನು ಡೈಲಿ ಅಪ್ಲೋಡ್ ಮಾಡ್ತಿದ್ದೆ, ಸೊ ಅದನ್ನ ನೆಕ್ಸ್ಟ್ ವಿಡಿಯೋ ಹಾಕೋಣ ಅಂತ ಇದ್ದೀನಿ. ಯಾಕಂದ್ರೆ ಎಲ್ಲಾನು ಒಂದೇ ವಿಡಿಯೋದಲ್ಲಿ ಹಾಕಕ್ ಆಗಲ್ಲ ಅಲ್ವಾ. ಸೊ ಹಾಗಾಗಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ವರೆಗೂ ಮಾಡ್ಬೇಕು ಅನ್ಕೊಂಡಿದೀನಿ. ಆ ಪಾರ್ಟ್ ಅಲ್ಲಿ 2 ಆಗಿರ್ಬೋದು, 3 ಆಗಿರ್ಬೋದು, ನಾನು 6 ಮಂತ್ ಅಲ್ಲಿ ಹೇಗೆ ಮಾನಿಟೈಸೇಷನ್ ಮಾಡ್ಕೊಂಡೆ ನನ್ನ ಚಾನಲ್ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಅವಾಗ ಕೆಲವೊಂದು ಸಮ್ ಟೈಮ್ ಲೈವ್ ಮಾಡ್ಬೇಕಾದ್ರೂ ಅಷ್ಟೇ, ಲೈವ್ ಕೂತಾಗ ತುಂಬಾ ಹೊತ್ತು ಒಂದೊಂದ್ಸರಿ ಲೈವ್ ಮಾಡ್ಬೇಕಾಗಿರ್ತಿತ್ತು. ಅವಾಗೆಲ್ಲ ನಮ್ಮ ಮನೆಯವರು ಕೂಡ ಅವಾಗ ಅಡ್ಜಸ್ಟ್ ಆದ್ರು. ಆಮೇಲೆ ಇನ್ನ ನಾನು ಯಾವುದೇ ರೀತಿ ಇನ್ವೆಸ್ಟ್ ಮಾಡಿಲ್ಲ, ಅಂದ್ರೆ ಆಕ್ಸೆಸರೀಸ್, ಈಗ ಸೆಲ್ಫಿ ಸ್ಟಿಕ್ ಯೂಸ್ ಮಾಡೋದಾಗಿರ್ಬೋದು. ಆಮೇಲೆ ಒಂದು ನನ್ನ ವೆಡ್ಡಿಂಗ್ ಆನಿವರ್ಸರಿಗೆ ಮೇ ಬಿ ವಿಡಿಯೋ ಹಾಕಿದ್ದೆ ಅನ್ಕೋತೀನಿ. ಅದನ್ನ ವೆಡ್ಡಿಂಗ್ ಆನಿವರ್ಸರಿಗೆ
ತುಂಬಾ ಇನ್ವೆಸ್ಟ್ ಮಾಡಿಲ್ಲ. ಒಂದು 350ನೋ ಎಷ್ಟೋ ಇತ್ತು. ರಿಂಗ್ ಲೈಟ್ ಒಂದು ತಗೊಂಡೆ. ಬಟ್ ಏನಾಯ್ತು ಅಂದ್ರೆ ಅದು ಅಷ್ಟಾಗಿ ನನಗೆ ನನ್ನ ಫೋನ್ ಕ್ಲಾರಿಟಿ ಚೆನ್ನಾಗಿಲ್ಲ, ಒಪ್ಕೋತೀನಿ. ಸೊ ಅದರಿಂದ ಅಂತ ಏನ್ ಕ್ಲಿಯರ್ ಇಲ್ಲ ವಿಡಿಯೋ. ಸೊ ನನ್ನ ಫ್ಯಾಮಿಲಿ ಕೂಡ ಸಪೋರ್ಟ್ ಇತ್ತು. ಹಾಗೇನೆ ಇಷ್ಟಕ್ಕೆಲ್ಲ ನನ್ನ ಫ್ಯಾಮಿಲಿ ಅಂತ ಅಷ್ಟೇ ಹೇಳಲ್ಲ, ಇನ್ನು ನನ್ನ ಫ್ರೆಂಡ್ ಸರ್ಕಲ್ ಆಗಿ ಬಂದ್ರೆ ಅವರು ಸಪೋರ್ಟಿವ್ ಆಗಿದ್ದಾರೆ. ಈ ವೈಟಿಗೆ ಬಂದ್ಮೇಲೆ ತುಂಬಾನೇ ಫ್ರೆಂಡ್ಸ್ ಸಿಕ್ಕಿದ್ದಾರೆ ನಂಗೆ, ತುಂಬಾ ಸಪೋರ್ಟಿವ್ ಆಗಿ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ತುಂಬಾನೇ ನನ್ಗೆ ಚಾನಲ್ ಸ್ಟಾರ್ಟ್ ಮಾಡ್ದಾಗಿಂದ ಹಿಡಿದು ಲೈವ್ ಮಾಡ್ಬೇಕಾದ್ರೆ ಆಗಿರ್ಬೋದು, ವಿಡಿಯೋ ನೋಡ್ಬೇಕಾದ್ರೆ ಆಗಿರ್ಬೋದು, ತುಂಬಾನೇ ನಾನು ಮಾಡೋಂತಹ ವಿಡಿಯೋ ಇಷ್ಟಪಟ್ಟು, ನನ್ನನ್ನು ಮೋಟಿವೇಟ್ ಮಾಡಿ, ಕೆಲವೊಂದ್ ಟೈಮ್ ಏನಾಗಿತ್ತು ಅಂತ ಹೇಳಿದ್ರೆ ಬರ್ತಾ ಬರ್ತಾ ಕೆಲವೊಂದ್ ಟೈಮಲ್ಲಿ ನಾನೇ ಹೋಪ್ ಕಳ್ಕಂತ ಇದ್ದೆ. ಸೊ ಎಷ್ಟು ವಿಡಿಯೋ ಮಾಡಾಕಿದ್ರು ಯಾವ್ದು ಆಗ್ತಾ ಇಲ್ಲ. ಕೆಲವೊಂದ್ ಆಗಿದೆ, ಕೆಲವೊಂದು 10K ವರ್ಗು ಓಡಿದೆ, ಬಟ್ ವಾಚ್ ಅವರ್ ಕಮ್ಮಿ ಇತ್ತು. ಆವಾಗ ಕೆಲವೊಂದ್ ಟೈಮ್ ಬೇಡ ಅನ್ಕೊಂಡ್ಬಿಟ್ಟಾಗ ನನ್ನ ಯೂಟ್ಯೂಬ್ ಫ್ರೆಂಡ್ಸೇ, ಆಕ್ಚುಲಿ ನಾನು ಆ ಫ್ರೆಂಡ್ಸ್ ನೇಮು ನಂಗೆ ಸಪೋರ್ಟ್ ಮಾಡಿರೋದು ನೆಕ್ಸ್ಟ್ ವಿಡಿಯೋದಲ್ಲಿ, ಏಕೆಂದ್ರೆ ಅವರಿಗೆ ಎಕ್ಸ್ಟ್ರಾ ಅಭಿನಂದನೆಗಳು ತಿಳಿಸ್ಬೇಕು ಅಂತಿದ್ದೀನಿ. ಇದು ನನ್ನ ಫ್ಯಾಮಿಲಿ ವಿಡಿಯೋ ಆಗಿರೋದ್ರಿಂದ ಫ್ಯಾಮಿಲಿಗೆ ಅಷ್ಟೇ ಹೇಳ್ತಿದ್ದೀನಿ. ತುಂಬಾನೇ ಸಪೋರ್ಟ್ ಮಾಡಿದ್ರು, ಫ್ರೆಂಡ್ಸ್ ಕೂಡ ಸಪೋರ್ಟ್ ಮಾಡಿದ್ದಾರೆ. ಅವ್ರದೆಲ್ಲ ನೆಕ್ಸ್ಟ್ ಅಂದ್ರೆ ಒಂದೊಂದೇ ಕಂಟಿನ್ಯೂ ವಿಡಿಯೋ ಹಾಕ್ತೀನಿ, ಯಾಕೆಂದ್ರೆ ಒಂದೇ ವಿಡಿಯೋ ಹಾಕ್ಬಿಟ್ರೆ ಸೊ ತುಂಬಾ ಲೆಂತಿ ಆಗುತ್ತೆ. ಹಾಗಾಗಿ ಫಸ್ಟ್ ಆಫ್ ಆಲ್ ನಾನು ನನ್ನ ಫ್ಯಾಮಿಲಿಯಿಂದಾನೇ ಬಂದಿರೋದ್ರಿಂದ ನನ್ನ ಮಗಳಿಗೆ, ನನ್ನ ಗಂಡನ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇನ್ನ ನೆಕ್ಸ್ಟ್ ನನ್ನ ಪಿನ್ ಆಡ್ಸೆನ್ಸ್ ಪಿನ್ ಇನ್ನು ಬಂದಿಲ್ಲ, ಯಾಕಂದ್ರೆ ನನ್ನ ರೀಸೆಂಟ್ ಆಗಿ ಆಗಿರೋದು. ಸೊ ಅದು ಕೂಡ ಪ್ರೊಸೆಸ್ ಇದೆ ಅಲ್ವಾ, ಅದು ಕೂಡ ಕಂಡೀಷನ್ಸ್ ಇದೆ ಅಲ್ಲ, $10 ಆಗ್ಬೇಕು ಅಂತ. ಆದಷ್ಟು ಬೇಗ ಆಗ್ಲಿ ಅಂತ ಎಲ್ರು ಹಾರೈಸಿ. ಹಾಗೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ನನ್ನ ಯೂಟ್ಯೂಬ್ ಜರ್ನಿ. ನೆಕ್ಸ್ಟ್ ಇಷ್ಟು ಮಾನಿಟೈಸೇಷನ್ಗೆ ಯೂಟ್ಯೂಬ್ ಬಂದ್ಮೇಲೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಅಂತ ಹೇಳಿ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ನೇಮ್ ಕೂಡ ಹೇಳೋಣ ಅಂತ ಅನ್ಕೊಂಡಿದೀನಿ. ಸೊ ಆ ನೇಮ್ ತಗೋತೀನಿ. ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡೋದ್ರಿಂದ ಹಿಡಿದು ಎಂಡಿಂಗ್ ನನ್ನ ಚಾನಲ್ ಮಾನಿಟೈಸೇಷನ್ ಆಗೋವರೆಗೂ ಯಾರು ಕೊನೆವರೆಗೂ ಸಪೋರ್ಟ್ ಮಾಡಿದ್ರು ಅಂತಾನೆ ಇದೀನಿ. ಇನ್ನ ಅದು ಕೂಡ ನೆಕ್ಸ್ಟ್ ವಿಡಿಯೋದ ಹೇಳ್ತೀನಿ. ಸೊ ಸ್ಟಾರ್ಟಿಂಗ್ ನನ್ನ ಫ್ಯಾಮಿಲಿ ಬಗ್ಗೆ ಹೇಳಿದೆ, ಇಷ್ಟೆಲ್ಲ ನಂಗೆ ಹೆಲ್ಪ್ ಇತ್ತು. ಆಮೇಲೆ ಕೆಲವೊಬ್ಬರಿಗೆ ಇಷ್ಟ ಆಗಿಲ್ಲ ಮಾಡಿರೋದು, ಓಕೆ ಒಪ್ಕೊಳ್ಳೋಣ. ಬಟ್ ಅದು ಒಂದು ನನ್ಗೆ ಮೈಂಡ್ ಅಲ್ಲಿ ಇತ್ತು. ಸೊ ಇವಳು ಏನ್ ಮಾಡ್ತಾಳೆ, ಆ ಕೆಲ್ಸ ಈ ಕೆಲ್ಸ, ಅದ್ ಬಿಟ್ರೆ ಇದು ಬಿಟ್ರೆ ಅದು, ಒಂದೊಂದೇ ಚೇಂಜ್ ಮಾಡ್ಕೊಂತಾಳೆ ಅಂತ ಕೆಲವೊಬ್ರು ಹೇಳಿದ್ರು. ಸೊ ಆದ್ರೂ ನಾನು ನಮ್ಮನೆಯವರು ಆಗ್ಲಿ ನನ್ನ ಮಗಳಾಗ್ಲಿ ಯಾರು ಏನೇ ಅನ್ಕೊಂಡ್ರು ತಲೆ ಕೆಡ್ಸ್ಕೋಬೇಡ, ನಿನ್ನ ವೈಟಿ ಜರ್ನಿ ಸ್ಟಾರ್ಟ್ ಮಾಡಿದೀಯಾ, ಇನ್ನೂ ಒಪ್ಕೊಳ್ಕೋಬೇಡ ಮಾಡು ಅಂತ ತುಂಬಾ ಸಪೋರ್ಟ್ ಮಾಡಿದ್ರು. ಸೊ ಇನ್ನೊಂದಿತ್ತು, ಏನಾದ್ರೂ ಆಗ್ಲಿ 1 ವರ್ಷದೊಳಗೆ ಮಾನಿಟೈಸೇಷನ್ ಮಾಡ್ಕೋಬೇಕು, ಇವಳ ಕೈಲಿ ಆಗಲ್ಲ ಅಂದಿದ್ದಾರೆ, ನಾನ್ ಮಾಡಿ ತೋರಿಸ್ಬೇಕು ಅನ್ನೋದು ತುಂಬಾನೇ ನನ್ ಮನ್ಸಲ್ಲಿತ್ತು. ದೇವ್ರ ಕಣ್ ತೆಗದ್ನೋ, ನಿಮ್ಮ ಫ್ರೆಂಡ್ಸ್, ಯೂಟ್ಯೂಬ್ ಫ್ರೆಂಡ್ಸ್ ಆಗಿರ್ಬೋದು, ಬೇರೆ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ ಕೆಲವೊಬ್ರು ಆಗಿರ್ಬೋದು, ಎಲ್ರು ಆಶೀರ್ವಾದನ ಗೊತ್ತಿಲ್ಲ, ನನ್ನ ಚಾನಲ್ 6 ಮಂತಿಗೆ ಮಾನಿಟೈಸೇಷನ್ ಆಗಿದೆ. ಇನ್ನ ಪಿನ್ ಬರೋದೊಂದೇ, AdSense ಪಿನ್ ಬರೋದೊಂದೇ ಬಾಕಿ ಇದೆ. ಈ ನನ್ನ ಫಸ್ಟ್ ವಿಡಿಯೋ ಏನಂದ್ರೆ ಯಾರು ಡೆಡಿಕೇಟ್ ಮಾಡಿದ್ದೀನಿ, ನನ್ನ ಮಗಳಿಗೆ ಮತ್ತು ನನ್ನ ಗಂಡನಿಗೆ ಅಂತ ಹೇಳ್ತಾ, ಸೊ ನನ್ನ ಇಷ್ಟು ದಿನ ಅಂದ್ರೆ ಒಂದು 6 ಮಂತ್ ನಂಗೆ ವಿಡಿಯೋ ಆಗಿರ್ಬೋದು, ಲೈವ್ ಆಗಿರ್ಬೋದು, ಪ್ರತಿಯೊಂದು ನನ್ನ ಸಪೋರ್ಟಿವ್ ಆಗಿ ಯಾವ ತರ ಸಪೋರ್ಟ್ ಮಾಡ್ತಾ ಇದ್ರೆ, ಇನ್ನು ನೆಕ್ಸ್ಟ್ ಈಗ ನನ್ನ ಮೆಂಬರ್ಶಿಪ್ ಆದೆ ಅಂದ್ರೆ ಇನ್ನು ಇಲ್ಲಿಗೆ ನನ್ನ ಜರ್ನಿ ಮುಗ್ದೋಗ್ಲಿಲ್ಲ, ಆಕ್ಚುಲಿ ಸ್ಟಾರ್ಟ್ ಆಗದೆ ಇವಾಗಿಂದ ಅಂತ ಅನ್ಕೋತಿದ್ದೀನಿ. ಸೊ ಇದಕ್ಕೂ ಕೂಡ ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇರ್ಲಿ. ವಿಡಿಯೋ ನೋಡೋದ್ರಿಂದ ಆಗಿರ್ಬೋದು, ನನ್ನ ಸಪೋರ್ಟಿವ್ ಆಗಿ ಕೆಲವೊಂದ್ ಟೈಮು ಏನೋ ಸಮ್ ಟೈಮ್ ಬೇಜಾರಾದಾಗ ಕೂಡ ವಿಡಿಯೋ ಮಾಡಿದೀನಿ, ಎಲ್ಲದಕ್ಕೂ ನಿಮ್ದು ಒಳ್ಳೆ ರೆಸ್ಪಾನ್ಸ್ ಇದೆ. ಸೊ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ, ಯಾರಪ್ಪ ನಾನು ತುಂಬಾನೇ ಮೋಟಿವೇಟ್ ಮಾಡಿ ಸಪೋರ್ಟ್ ಮಾಡಿದ್ರು ಅಂತ ಹೇಳಿ. ಸೊ ಇಷ್ಟು ಇವತ್ತು ನಾನು ಫಸ್ಟ್ ಆಫ್ ಆಲ್ ಈ ವಿಡಿಯೋದಲ್ಲಿ ನನ್ನ ಮಗಳಿಗೆ, ನನ್ನ ಗಂಡನ್ಗೆ ಥ್ಯಾಂಕ್ಸ್ ಹೇಳ್ತಾ, ಇನ್ನು ನೆಕ್ಸ್ಟ್ ವಿಡಿಯೋಕ್ಕೂ ಕೂಡ ಪಿನ್ ಬರ್ಲಿ ಅಂತ ಅನ್ಕೊಂಡಿದೀನಿ. ಅದು ಕೂಡ ಪಿನ್ ಇಷ್ಟರಲ್ಲೇ ಮೇ ಬಿ ಡಾಲರ್ ಎಲ್ಲ ಕೌಂಟ್ ಆಗ್ಬೇಕು, ಅದಕ್ಕೂ ಟೈಮ್ ಬೇಕು, ಬರುತ್ತೆ. ಇನ್ನು ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ. ಇನ್ನ ಇಷ್ಟು ನನ್ನ ಚಾನಲ್ ಮಾನಿಟೈಸೇಷನ್ ಆಗೋದಕ್ಕೆ ಎಲ್ರು ಅಂದ್ರೆ ಎಲ್ರು ಮಿಕ್ಸಪ್ ಆಗಿ ಒಂದೇ ವಿಡಿಯೋದ ಹೇಳಿದ್ರೆ ಯಾಕೋ ನಂಗೆ ಇಷ್ಟ ಆಗ್ಲಿಲ್ಲ. ಒಬ್ಬೊಬ್ರಿಗೆ ಒಂದೊಂದು ವಿಡಿಯೋ ಮಾಡ್ಬೇಕು. ಸೊ ಫ್ಯಾಮಿಲಿಗೆ ಒಂಥರ ವಿಡಿಯೋ ಆಗಿರ್ಬೇಕು, ಯೂಟ್ಯೂಬ್ ಫ್ರೆಂಡ್ಸ್ಗೆ ಒಂಥರ ವಿಡಿಯೋ ಆಗಿರ್ಬೇಕು. ಇನ್ನ ನನ್ಗೆ ಸಪೋರ್ಟಿವ್ ಕೊನೆವರೆಗೂ ಇದು ನನ್ನ ಮಾನಿಟೈಸೇಷನ್ ಚಾನಲ್ ಮಾನಿಟೈಸೇಷನ್ ಮಾಡ್ಕೊಡೋ ಅಂತವರೆಗೂ ಸೊ ನಾನು ಹೇಳ್ಬೇಕು ಅಂತ ಇದ್ದೀನಿ. ಇನ್ನ ಬೇಡ, ನೆಕ್ಸ್ಟ್ ವಿಡಿಯೋದಲ್ಲೇ ಹೇಳ್ತೀನಿ. ಸೊ ಇಷ್ಟು ನನ್ನ ಖುಷಿ ವಿಚಾರ ಶೇರ್ ಮಾಡ್ಕೋಬೇಕು ಅನ್ಸ್ತು. ಸೊ ಈ ವಿಡಿಯೋ ಮಾಡಿದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದೇನಪ್ಪಾ ಅಂದ್ರೆ ಸ್ಟಾರ್ಟಿಂಗ್ ಹೇಳ್ಬೇಕಾಗಿತ್ತು. ಸೊ ಇನ್ನೊಂದು ದೊಡ್ಡ ವಿಚಾರ ಏನಂದ್ರೆ 5000
ಸಬ್ಸ್ಕ್ರೈಬರ್ ಆಗಿದ್ದಾರೆ ನನ್ನ ಚಾನಲ್ಗೆ. ಸೊ 5,000 ಜನ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂದ್ರೆ ಅಷ್ಟಿಷ್ಟು ಸಣ್ಣ ಮಾತಲ್ಲ ಅದು. ಸೊ ಅದು ಕೂಡ ಸಕ್ಸಸ್ ಆಯ್ತು. ಸೊ ಇನ್ನು ಮುಂದೆ ಕೂಡ ನಿಮ್ ಸಪೋರ್ಟ್ ಹೀಗೆ ಇರ್ಲಿ. ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಅದರಲ್ಲಿ ನನ್ಗೆ ಸಪೋರ್ಟಿವ್ ಆಗಿರೋರು ನನ್ನ ಫ್ರೆಂಡ್ಸ್ ಎಲ್ರು ನೇಮು ಕೂಡ ರಿವೀಲ್ ಮಾಡೋಣ ಅನ್ಕೊಂಡಿದೀನಿ. ಏಕೆ ಅಂದ್ರೆ ಒಂದೇನೋ ನಾವು ಅಚೀವ್ ಮಾಡ್ತೀವಿ ಅಂದ್ರೆ ನಾವು ಒಬ್ರೇ ಕುತ್ಕೊಂಡು ಮಾಡಕ್ ಆಗಲ್ಲ. ಸೊ ಒಂದೇ ಕೈಯಿಂದ ತಟ್ಟಿದ್ರೆ ಚಪ್ಪಾಳೆ ಅಲ್ಲ, ಎಲ್ರಿಗೂ ಕೂಡ ಸಪೋರ್ಟ್ ಇರ್ಬೇಕು. ಫ್ಯಾಮಿಲಿ ಸಪೋರ್ಟು, ಫ್ರೆಂಡ್ಸ್ ಸಪೋರ್ಟು, ಪ್ರತಿಯೊಬ್ರು ಸಪೋರ್ಟ್ ಇರ್ಬೇಕು. ಹಾಗಾಗಿ ಅವ್ರದ್ದು ಕೂಡ ಒಂದು ಎಕ್ಸ್ಟ್ರಾನೇ ವಿಡಿಯೋ ಮಾಡ್ಬಿಟ್ಟು ಹಾಕೋಣ ಅಂತ ಇದೀನಿ. ಸೊ ಅದು ಕೂಡ ವಿಡಿಯೋ ಪೂರ್ತಿಯಾಗಿ ನೋಡಿ, ಇದು ಕೂಡ ವಿಡಿಯೋ ಪೂರ್ತಿಯಾಗಿ ನೋಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಇದನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ದಯವಿಟ್ಟು ನೆಕ್ಸ್ಟ್ ವಿಡಿಯೋ, ನೆಕ್ಸ್ಟ್ ವಿಡಿಯೋ ಇನ್ನೊಂದೇನು ಅಂದ್ರೆ ನನ್ನ ವೈಟಿಲಿ ಆಗಿರೋ ಜರ್ನಿಲಿ ನನ್ನ ಫ್ರೆಂಡ್ಸ್ ಯಾರು ಸಪೋರ್ಟ್ ಮಾಡಿದ್ರು ಕೊನೆವರೆಗೂ ಅವ್ರದ್ದು ಇನ್ನೊಂದು ವಿಡಿಯೋ ಇರುತ್ತೆ. ನೆಕ್ಸ್ಟ್ ಹಾಗೇನೆ ಮಾನಿಟೈಸೇಷನ್ 6 ಮಂತ್ ಅಲ್ಲಿ ಹೇಗಾಯ್ತು ಅದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಇರುತ್ತೆ. ಸೊ ದಯವಿಟ್ಟು ವಾಚ್ ಮಾಡಿ. ಏನ್ ಬೇಕ್ರಿ?